ಕೇಳಬೇಕು, ಯಾವುದನ್ನು ನೋಡಬೇಕು ಅನ್ನೋದ ಮರ್ತಾನಿವತ್ತು. ಕೇಳಬಾರ್ದನ್ನು ಕೇಳಿದ್ದಕ್ಕೆ ದುಃಖವನ್ನು ಅನುಭವಿಸ್ತೇವೆ, ನೋಡಬಾರ್ದು ನೋಡಿದ್ದಕ್ಕೆ ಕಷ್ಟವನ್ನು ಅನುಭವಿಸ್ತೇವೆ. ಭಾಳ ಸುಂದರವಾದ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನೃತ್ಯದ ಮುಖಾಂತರವಾಗಿ ಎಲ್ಲ ಮಕ್ಕಳು ಮಾಡಿದ್ದಾರೆ. ಎಷ್ಟು ಸಂತೋಷ ಅನ್ನಿಸ್ತದೆ, ಎಷ್ಟು ಖುಷಿ ಅನ್ನಿಸ್ತದೆ. ಒಂದು ಕ್ಷಣ ಎಲ್ಲವನ್ನು ಮರೆತು ಯಾವುದನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಆ ಕಾರಣಕ್ಕಾಗಿ ಜಾತ್ರೆ ಹೀಗೂ ಮಾಡ್ಬೋದು ಅನ್ನೋ ಹಾಗೆ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಅರ್ಥಪೂರ್ಣವಾದ ಜಾತ್ರೆಯನ್ನು ಇಲ್ಲಿ ಮಾಡ್ತಾನೆ ಹೊರಟಿದ್ದಾರೆ. ಕೈಲಾಸ ಎಲ್ಲರೇ ನೋಡಿರನ್ನು ಯಾರೇ ನೋಡಿದವ್ರು ಯಾರೂ ಹೇಳಿಲ್ಲ. ಇದೇ ಒಂದು ಕೈಲಾಸ ಅಂತ ಅನ್ನಿಸ್ತದೆ. ಇದೆಲ್ಲ ನೋಡಿದ ಕೂಡಲೇ ಅನ್ನಿಸ್ತದಲ್ಲ. ನಿಜವಾಗಲೂ ಕೈಲಾಸ ಹೀಗೆ ಇರ್ತದೆ ಅಂತಕ್ಕಂಥದ್ದು ಪುಸ್ತಕದಲ್ಲಿ ಓದಿರ್ಬೋದು, ಯಾರೋ ಹೇಳಿದ್ದನ್ನು ಕೇಳಿರ್ಬೋದು. ಆದರೆ ಆ ನಿಜವಾದ ಕೈಲಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥವರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತಕ್ಕಂಥದ್ದನ್ನು ನಾವು